ಹೆಲೋ ನಮಸ್ತೆ, ಹೇಗಿದ್ರೆ ಎಲ್ಲರೂ? ಎಂತ ಗೊತ್ತುಂಟಾ, ನಾವೆಲ್ಲಾದರೂ ಹೋದರೆ ಅಥವಾ ಆಫೀಸಲ್ಲೆಲ್ಲ ನೀವು ಕೇಳ್ತಿರಲ್ಲ, ನೀವೆಲ್ಲ ಹೇಗೆ ಒಟ್ಟಿಗಿರ್ತೀರಿ? ಇಷ್ಟು ಜನ 8-10 ಜನ ಇರ್ತೀರಿ, ಹೇಗೆ ಒಟ್ಟಿಗೆ ಆಗ್ತದೆ ನಿಮಗೆ? ಅದು ಬೇರೆ ಬೇರೆ ಫ್ಯಾಮಿಲಿಯಾಗಿ ನೀವು ಒಟ್ಟಿಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಜನರ ಒಪಿನಿಯನ್ಸ್ ಚೇಂಜ್ ಇರುವಾಗ ಅದು ಹೇಗೆ ಆಗ್ತದೆ ಮಾರೆ ನಿಮಗೆ ಅಂತ ಎಲ್ಲರೂ ಕೇಳ್ತಿರಲ್ಲ. ನಿಜ ಹೇಳಬೇಕು ಅಂದರೆ ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೀವಿ ಅಂತ ಹೇಳಲಿಕ್ಕೆ ಎಷ್ಟು ಪ್ರೌಡ್ ಆಗ್ತದೆ ಗೊತ್ತುಂಟಾ. ಮತ್ತು ಖುಷಿ ಅಂತೂ ಅದಕ್ಕಿಂತ ಜಾಸ್ತಿನೇ ಉಂಟು. ನಾನು ರವಿನ ಮದುವೆ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ಬಂದಾಗ ಸಪ್ರೇಟ್ ಆಗಿದ್ವಿ. ಫಸ್ಟೆಲ್ಲ ಪ್ರೈವಸಿ ಅಂತ ಅನಿಸಿದ್ರು, ಆಮೇಲೆ ಫುಲ್ ಬೋರ್ ಅನ್ನಿಸ್ತಿತ್ತು. ಒಂದು ಜಾಬ್ ಮುಗಿಸಿ ಬರಬೇಕಾದ್ರೆ ಒಂದು ನೀರು ಬೇಕಾ ಅಥವಾ ಕೆಲಸ ಹೇಗಾಯಿತು ಅಂತ ಕೇಳಲಿಕ್ಕೂ ಯಾರಿರಲಿಲ್ಲ. ಮನೆಗೆ ಬಂದು ಕೆಲಸ ಮಾಡುವಾಗಲೂ ಅಷ್ಟೇ, ನಾವು ಒಬ್ಬರೇ ಮೂಕರಾಗಿ ಕೆಲಸ ಮಾಡಬೇಕು. ಇಲ್ಲಾಂದರೆ ಮೊಬೈಲಲ್ಲಿ ಯಾವುದೋ ರೀಲ್ಸ್ ಹಾಕ್ಕೊಂಡು ಅಥವಾ ಬೇರೆ ಏನೋ ನೋಡಿಕೊಂಡು ಕೆಲಸ ಮಾಡ್ತಿರ್ಬೇಕು. ನನಗೆ ರವಿಗೆ ನಾನು ಬಿಟ್ಟು ನಮಗೆ ಬೇರೆ ಯಾರಿಲ್ವಾ ಆ ಥರ ಫೀಲ್ ಬರೋದಕ್ಕೆ ಶುರುವಾಗಿತ್ತು. ನಮ್ಮದು ಮದುವೆ ಆಗಿ 1 ವರ್ಷಕ್ಕೆ ಅಣ್ಣ ರಶ್ಮಿದು ಮದುವೆ ಆಯಿತು. ಅಲ್ಲಿಂದ ನಾವು ಮತ್ತೆ ಒಟ್ಟಿಗೆ ಇರಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ಮಕ್ಕಳು ಬಂದರು ನಮ್ಮ ಲೈಫಲ್ಲಿ, ಅಮ್ಮನವ್ರು ಬಂದರು. ಅಲ್ಲಿಂದ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಶುರು ಆಯಿತು. ಅದೇ ಈಗ ಡ್ಯೂಟಿ ಮುಗಿಸಿ ಬರುವಾಗ ಅಮ್ಮ, ಮಾಮಿ, ಮಕ್ಕಳು ಎಲ್ಲರೂ ಇರ್ತಾರೆ. ಬಂದ ಕೂಡಲೇ ಅಮ್ಮನವ್ರು ಹೇಳ್ತಾರೆ, ಇವತ್ತು ಮನೆಯಲ್ಲಿ ಹಾಗಾಯಿತು ಹೀಗಾಯಿತು ಅಂತ. ಹಾಗೆ ನನ್ನ ಕೆಲಸದ ಬಗ್ಗೆ ಅವ್ರು ಕೇಳ್ತಾರೆ, ಎಂತಾಯ್ತು ಇವತ್ತು ಕೆಲಸ ಜಾಸ್ತಿಯಾ ಅಂತ. ಹೀಗೆ ಅರ್ಧ ಗಂಟೆ ನಮ್ಮದು ಮಾತುಕತೆ ಮುಗಿಯೋದಿಲ್ಲ. ಕೆಲಸದ ಎಷ್ಟೇ ಸ್ಟ್ರೆಸ್ ಇದ್ದರೂ ಅಮ್ಮನವ್ರ ಜೊತೆ ಮಾತಾಡಿದ ಕೂಡಲೇ ಒಮ್ಮೆ ಮೈಂಡ್ ಫ್ರೆಶ್ ಆಗುತ್ತೆ. ಇನ್ನು ಕೆಲಸ ಅಂತ ಬಂದಾಗ ಈ ಕೆಲಸ ನೀನು ಮಾಡು, ಆ ಕೆಲಸ ನಾನು ಮಾಡ್ತೇನೆ, ಮಕ್ಕಳಿಗೆ ನಾನು ಸ್ನಾನ ಮಾಡಿಸ್ತೇನೆ, ಈ ಥರ ಕೆಲಸಗಳನ್ನು ಹಂಚ್ಕೊಂಡು ಮಾತಾಡಿಕೊಂಡು ಕೆಲಸ ಮಾಡುವಾಗ ಆ ಕೆಲಸ ಯಾವಾಗ ಮುಗ್ದಿರತ್ತಂತಲೇ ಗೊತ್ತಿರಲ್ಲ. ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ಬಂದಮೇಲೆ ಡೇ ಕೇರಲ್ಲೋ ಅಥವಾ ಇನ್ಯಾರ್ದು ಆರೈಕೆಯಲ್ಲಿದ್ದಾರೆ ಅಂತ ಅನಿಸಲ್ಲ. ನಮ್ಮಮ್ಮ ಮಾಮಿ ಅಲ್ವಾ, ನಮಗಿಂತ ಚೆನ್ನಾಗೇ ನೋಡ್ಕೊಳ್ತಾರೆ ಅನ್ನೋ ನಂಬಿಕೆ. ನಮ್ಮ ಅಮ್ಮ ಮಾಮಿ ಊರಲ್ಲಿದ್ದು ನಾವು ಬ್ಯಾಂಗ್ಳೂರಲ್ಲಿದ್ದಾಗ ಅವ್ರು ಯಾವಾಗಲೂ ಫೋನಲ್ಲಿ ಕೇಳೋದು, ಯಾವಾಗ ಊರಿಗೆ ಬರ್ತೀರಿ ಅಂತ. ಊರಿಗೆ ಹೋಗಿ 4 ದಿವಸಕ್ಕೆ ವಾಪಸ್ಸಾಗುವಾಗ ಅಮ್ಮನವರಿಗೆ ಬೇಜಾರು, ಇನ್ನೂ 4 ದಿನ ಮಕ್ಕಳ ಜೊತೆ ಇರಬೇಕಿತ್ತು ಅಂತ. ಆದರೆ ಈಗ ಅವರಿಗೆ ಅದೇ ಖುಷಿ, ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ನಾವು ಇದ್ದೀವಿ ಒಟ್ಟಿಗೆ ಅಂತ. ಮಕ್ಕಳು ಅಷ್ಟೇ, ಎಲ್ಲ ಏಜ್ ಕ್ಯಾಟಗರಿಯವರ ಜೊತೆ ಬೆಳೆಯೋದ್ರಿಂದ ಅವರ ಸಂಸ್ಕಾರಗಳು ಹಾಗೆ ಅವರಿಗೆ ಬಂದುಬಿಡತ್ತೆ. ನಮ್ಮ ಚೀಕು ಬಬ್ಳು ಅಂತೂ ಯಾವಾಗಲೂ ಹೇಳ್ತಿರ್ತಾರೆ, ದೊಡ್ಡನಿಗೆ ಇವತ್ತು ಕಾಲು ನೋವಂತೆ, ಅಮ್ಮಮ್ಮನಿಗೆ ಇವತ್ತು ತಲೆನೋಯ್ತಿದೆಯಂತೆ ಅಂತ. ಕೆಲವೊಮ್ಮೆ ಅವರೇ ಹೋಗಿ ನೋವಿನ ಎಣ್ಣೆ ಕೊಟ್ಟು ಅವ್ರದ್ದು ಮಸಾಜ್ ಬೇರೆ ಇರ್ತದೆ. ಆ ಪುಟ್ಟ ಪುಟ್ಟ ಕೈಗಳಿಂದ ಮಸಾಜ್ ಸಿಗೋದ್ರಲ್ಲಿ ಅವರ ನೋವು ಕಡಿಮೆ ಆಗುತ್ತೋ ಎಲ್ಲೋ ಗೊತ್ತಿಲ್ಲ, ಆದರೆ ಆ ಖುಷಿ ಅಂತ ಅವ್ರಿಗೆ ಸಿಕ್ಕಿರುತ್ತೆ. ಈ ಖುಷಿ ಸಿಗೋದು, ಮಕ್ಕಳು ಇದನ್ನೆಲ್ಲ ಕಲಿಯೋದು ನಾವು ಒಟ್ಟಿಗೆ ಇದ್ದರೆ ಮಾತ್ರ ಅಲ್ವಾ. ಇನ್ನು ಕೆಲಸದ ಸ್ಟ್ರೆಸ್ ಅಥವಾ ಇನ್ಯಾವುದೋ ಟೆನ್ಷನಲ್ಲಿದ್ದರೆ ಅದನ್ನು ಫಸ್ಟ್ ತಿಳ್ಕೊಳ್ಳೋದೇ ಅಮ್ಮನವರು. ಅವರಂತೂ ಬಂದು ಏನಾಯಿತು, ಯಾಕೆ ಹೇಗಿದ್ದೀರಿ ಅಂತ ಕೇಳ್ತಾರೆ. ಇನ್ನು ವೀಕೆಂಡ್ ಬಂದರೆ ನಮ್ಮ ಅತ್ತೆ ಆಯಿಲ್ ತಂದು 2 ಬೈಕೊಂಡು ತಲೆಗೆ ಆಯಿಲೇ ಹಾಕಲ್ಲ ಅಂತ ಹೇಳಿ ಅವರೇ ಹಚ್ಚೋದಿದೆ. ಈ ಕೇರ್ ಬೇರೆ ಎಲ್ಲಿ ಸಿಗುತ್ತೆ ಹೇಳಿ. ವೀಕೆಂಡ್ ಬಂದರೆ ಸಾಕು, ನೈಟ್ ಊಟ ಮುಗಿಸಿ ಎಲ್ಲರೂ ಕೂತು ಮಾತುಕತೆ ಶುರು ಮಾಡಿಕೊಂಡ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಿರಲ್ಲ. ಕೆಲವೊಂದು ನೈಟು ಎಲ್ಲ ಮುಗಿಸಿ ಬೆಳಗಿನ ಜಾವ 3-4 ಗಂಟೆಗೆ ಮಲಗಿದ್ದು ಇದೆ. ಮದುವೆ ಆದಮೇಲೆ ಎಷ್ಟೋ ಹೆಣ್ಮಕ್ಳಿಗೆ ಅಮ್ಮ ಅಥವಾ ಅತ್ತೆ ಜೊತೆ ಇರಲಿಕ್ಕೆ ಸಿಗೋದಿಲ್ಲ. ಅಂಥದ್ರಲ್ಲಿ ನನಗೆ ಮತ್ತು ರಶ್ಮಿಗೆ ಅಮ್ಮ ಮತ್ತು ಅತ್ತೆ ಇಬ್ಬರ ಜೊತೆನೂ ಇರಲಿಕ್ಕೆ ಅವಕಾಶ ಉಂಟು. ಅದಕ್ಕಂತೂ ನಾವು ತುಂಬ ಗ್ರೇಟ್ಫುಲ್ ಆಗಿದ್ದೀವಿ. ಇನ್ನು ದುಡ್ಡಿನ ವಿಷಯ ಅಂತ ಬಂದಾಗ ನಮ್ಮ ಹತ್ರ ಇಲ್ಲದಾಗ ಅಣ್ಣ ಕೊಡೋದು ಅಥವಾ ಅಣ್ಣನಿಗೆ ಅವಶ್ಯಕತೆ ಇದ್ದಾಗ ರವಿ ಕೊಡೋದು, ಇದೆಲ್ಲ ಇದ್ದೇ ಇದೆ. ಆದರೆ ಈ ಸಪೋರ್ಟ್ ಸಿಗೋದು ಜಾಯಿಂಟ್ ಫ್ಯಾಮಿಲಿಲಿ ಮಾತ್ರ ಅಲ್ವಾ. ಒಟ್ಟಿಗೆ ತಿಂಡಿ ತಿನ್ನೋದು, ಊಟ ಮಾಡೋದು, ಮೂವೀಸ್ ನೋಡೋದು, ಮೊಬೈಲೆಲ್ಲ ಸೈಡ್ಗಿಟ್ಟು ಚಿಕ್ಕವರು ದೊಡ್ಡವರು ಅನ್ನೋದೇ ಗೇಮ್ಸ್ ಆಡೋದು, ನಗೋದು, ಅಳೋದು, ಹೀಗೆ ಹೇಳ್ತಾ ಹೋದರೆ ತುಂಬಾ ಇದೆ. ಇದು ಯಾವುದು ನಾವು 1 ವರ್ಷ ಸಪ್ರೇಟ್ ಆಗಿದ್ವಲ್ಲ ಆವಾಗ ನಮಗೆ ಸಿಕ್ಕಿರಲಿಲ್ಲ. ಹಾಗಾಗಿ ನಮಗೆ ಜಾಯಿಂಟ್ ಫ್ಯಾಮಿಲಿ ತುಂಬ ಇಷ್ಟ. ಮಾವಾಗೆ ನಮ್ಮ ಜೊತೆ ಇರೋದು ಇಷ್ಟ, ಒಂದು ರೀತಿಯಲ್ಲಿ ಊರು ಕೂಡ ಇಷ್ಟ. ಹಾಗಾಗಿ 1 ತಿಂಗಳು ನಮ್ಮ ಜೊತೆ ಇದ್ದರೆ ಇನ್ನೊಂದು ತಿಂಗಳು ಊರಲ್ಲಿರ್ತಾರೆ. ಎಲ್ಲರ ಒಪಿನಿಯನ್ಸ್ ಚೇಂಜಸ್ ಇದೆ, ಹಾಗೆ ಅದರಿಂದ ಮಾತುಗಳು ಬರೋದು ಸಹಜ. ಆದರೆ ಅದನ್ನೆಲ್ಲ ನಾವು ಮನಸ್ಸಿಗೆ ತಗೊಳ್ಳದೆ ಸರಿ ತಪ್ಪುಗಳನ್ನು ಚರ್ಚೆ ನಡೆಸಿ, ತಪ್ಪಿದ್ರೆ ಅದನ್ನು ತಿದ್ದುಕೊಂಡು ಅರ್ಥ ಮಾಡ್ಕೊಂಡು ಹೋಗ್ತೀವಿ. ಅದು ಯಾವ ವಿಷಯಗಳನ್ನು ದೊಡ್ಡದು ಮಾಡದೆ, ಒಂದು ಮಾತು ಬಂದರೂ ನಮ್ಮವರೇ ಅಲ್ವಾ ಹೇಳಿರೋದು, ನಮ್ಮ ಒಳ್ಳೆಯದಕ್ಕೆ ಹೇಳಿರ್ತಾರೆ ಅಂತ ಅರ್ಥ ಮಾಡಿಕೊಂಡು ವಿಷಯಗಳನ್ನು ದೊಡ್ಡದು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಮಗೆ ಒಟ್ಟಿಗೆ ಇರೋದು ತುಂಬ ಇಷ್ಟ, ಮತ್ತು ಅದು ನಮ್ಮ ಫಸ್ಟ್ ಪ್ರಿಯಾರಿಟಿ ಕೂಡ. ಹಾಗಾಗಿ ನಮ್ಮ ಫ್ಯಾಮಿಲಿ ಮುಂದೆ ನಮಗೆ ಯಾವ ಮಾತು ಕೂಡ ದೊಡ್ಡದು ಅನಿಸಲ್ಲ. ಹಾಗೆ ನಮ್ಮ ಒಪಿನಿಯನ್ಸ್ ಚೇಂಜಸ್ ಇದ್ದರೂ ನಮ್ಮ ಮೈಂಡ್ಸೆಟ್ ಒಂದೇ ಇದೆ, ನಾವೆಲ್ಲ ಒಟ್ಟಿಗೆ ಇರಬೇಕು ಅನ್ನೋದು. ಹಾಗಾಗಿ 8 ವರ್ಷದಿಂದ ನಾವು ಒಟ್ಟಿಗೆ ಇದ್ದೇವೆ. ಹಾಗೆ ಇನ್ನು ಮುಂದೆ ಕೂಡ ನಾವೆಲ್ಲರೂ ಹೀಗೆ ಒಟ್ಟಿಗೆ ಇರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಫ್ಯಾಮಿಲಿ ನೋಡಿ?